ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA2 ಮಾರ್ಚ್ 2026 ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಆನ್ಸರ್ಸನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಮ DSRT ಇಂದ ಬಿಟ್ಟಿರುವಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ತದೆ ಮಕ್ಕಳ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಕೀ ಆನ್ಸರ್ಸನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ DSRT ಬೋರ್ಡಿಂದಲೇ ಕ್ವಶನ್ ಪೇಪರ್ ಬಿಡುವಂಥದ್ದು. ಹಾಗಾಗಿ ಈ ಕ್ವಶನ್ ಪೇಪರ್ ಬಹಳ ನಿಮಗೆ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಆಗ್ತದೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ 50 ಅಂಕಗಳಿಗೆ ಎಕ್ಸಾಮು. ಫಸ್ಟ್ ಮೇನ್ ಪ್ರತಿ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆ ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೀಬೇಕು. ಇಲ್ಲಿ 5 ಪ್ರಶ್ನೆಗಳಿದ್ದಾವೆ. ಫಸ್ಟ್ ಕ್ವಶನ್, ವುಹಾನ್ ಸಾಂಗ್ನ ಪ್ರಸಿದ್ಧ ಕೃತಿ ಕೇಳಿದ್ದಾರೆ. ಸಿಯುಕಿ, ಇಂಡಿಕಾ, ಜಿಯೋಗ್ರಫಿ, ಗೋಕೋಕಿ ಅಂತ ಇದೆ. ಸಿಯುಕಿ ಇಸ್ ದ ರೈಟ್ ಆನ್ಸರ್. ಎರಡನೇದು, ರಾಜ್ಯಶಾಸ್ತ್ರದ ಪಿತಾಮಹ ಕೇಳಿದ್ದಾರೆ. ಹೆರೋಡೋಟಸ್, ಅರಿಸ್ಟಾಟಲ್, ಪ್ಲೇಟೋ, ಸಾಕ್ರಟಿಸ್. ಆಬ್ವಿಯಸ್ಲಿ ಅರಿಸ್ಟಾಟಲ್ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸಮಾಜಶಾಸ್ತ್ರವನ್ನು ಪರಿಚಯಿಸಲ್ಪಟ್ಟಂತಹ ವಿಶ್ವವಿದ್ಯಾಲಯವನ್ನು ಕೇಳಿದ್ದಾರೆ. ಸೊ ಅದು ಮುಂಬೈ ವಿಶ್ವವಿದ್ಯಾಲಯ ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಕ್ವಶನು, ಹಣದ ಪ್ರತಿಫಲಕ್ಕೆ ಮಾಡುವಂತಹ ದೈಹಿಕ ಮತ್ತು ಬೌದ್ಧಿಕ ಕೆಲಸವನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಸಾಮಾಜಿಕ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆ, ಆರ್ಥಿಕ ಚಟುವಟಿಕೆ, ರಾಜಕೀಯ ಚಟುವಟಿಕೆ ಕೇಳಿದ್ದಾರೆ ಮಕ್ಕಳ. ಸೊ ಅದು ನಮಗೆ ಆರ್ಥಿಕ ಚಟುವಟಿಕೆ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶವನ್ನು ನೀಡಿರುವ ಕಾಯ್ದೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ. ಸೊ ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932 ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. 6ನೇ ಕ್ವಶನ್, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಕೇಳಿದ್ದಾರೆ ಮಕ್ಕಳ. ಸೊ ಅದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಹಾಗಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬರೆದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್, ಸಂಸ್ಕೃತಿ ಎಂದರೇನು ಅಂತ ಕೇಳಿದರೆ. ಸಂಸ್ಕೃತಿ ಅಂತ ಹೇಳಿದರೆ ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವಂತಹ ಜ್ಞಾನ, ಕಲೆ, ನೈತಿಕ ನಿಯಮಗಳು, ಕಾನೂನು ಮತ್ತು ರೂಢಿ ನೈಪುಣ್ಯಗಳನ್ನೊಳಗೊಂಡಂತಹ ಸಂಕೀರ್ಣ ವ್ಯವಸ್ಥೆಗೆ ನಾವು ಸಂಸ್ಕೃತಿ ಅಂತ ಹೇಳಿ ಕರೆಯುವಂಥದ್ದು. 8ನೇ ಪ್ರಶ್ನೆ, ಸಾಮಾಜಿಕ ಅಂತಕ್ರಿಯೆಗಳನ್ನು ವ್ಯಾಖ್ಯಾನಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಡನೆ ನಡೆಸುವಂತಹ ಒಡನಾಟಕ್ಕೆ ನಾವು ಸಾಮಾಜಿಕ ಅಂತಕ್ರಿಯೆ ಅಂತ ಹೇಳಿ ಕರೆಯಲಾಗ್ತದೆ. 9ನೇ ಪ್ರಶ್ನೆ, ಭೂಮಿಯ ಎಷ್ಟು ವರ್ಷ ಹಳೆಯದಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸುಮಾರು 460 ಕೋಟಿ ವರ್ಷ ಹಳೆಯದಾಗಿರುವಂತಹದ್ದು ಭೂಮಿಯಾಗಿದೆ. ನೆಕ್ಸ್ಟ್ 10ನೆಯ ಪ್ರಶ್ನೆ, ಆಂತರಿಕ ವ್ಯಾಪಾರ ಎಂದರೇನು ಅಂತ ಹೇಳಿ ಕೇಳಿದ್ದಾರೆ. ಆಂತರಿಕ ವ್ಯಾಪಾರ ಅಂತ ಹೇಳಿದರೆ ದೇಶದ ಒಳಗಡೆ ನಡೆಯುವಂತಹ ವ್ಯಾಪಾರಕ್ಕೆ ಆಂತರಿಕ ವ್ಯಾಪಾರ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸು. ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಇರುತ್ತೆ. ಇಲ್ಲಿ 6 ಪ್ರಶ್ನೆಗಳಿದೆ. 11ನೇ ಪ್ರಶ್ನೆ, ಮೊಹೆಂಜೊದಾರೊವಿನ ಸ್ನಾನದ ಕೊಳದ ವಿಶೇಷತೆಯನ್ನು ವಿವರಿಸಿ. ಸೊ ಅದು ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದರು. 2 ಬದಿಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿವೆ. ಸ್ನಾನದ ಕೊಳದ ಸುತ್ತಲೂ ಕೊಠಡಿಗಳಿವೆ. ಈ ಕೊಳಕ್ಕೆ ಬಾವಿಯಿಂದ ನೀರನ್ನು ಪೂರೈಸಲಾಗ್ತಿತ್ತು. ಬಳಸಿದ ನೀರನ್ನು ಹೊರಬಿಡುವ ವ್ಯವಸ್ಥೆ ಇತ್ತು. ಈ ಕೊಳವನ್ನು ಮುಖ್ಯ ವ್ಯಕ್ತಿಗಳು ಸ್ನಾನ ಮಾಡಲು ಬಳಸ್ತಾ ಇದ್ರು. ಸೊ ಇದರಲ್ಲಿ ಯಾವುದಾದ್ರೂ 4 ಅಂಶಗಳನ್ನ ಬರೀರಿ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ಚೀನಾದ ಮಹಾಗೋಡೆಯ ಐತಿಹಾಸಿಕ ಮಹತ್ವವನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಚೀನಾ ಹಲವು ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ನಂತರ ಎಲ್ಲವನ್ನ ಸೇರಿ 7 ದೊಡ್ಡ ರಾಜ್ಯಗಳನ್ನಾಗಿ ನಿರ್ಮಿಸಲಾಯಿತದೆ. ರಾಜ್ಯದ ರಕ್ಷಣೆಗೆ ಗಡಿಯುದ್ದಕ್ಕೂ ಸ್ವತಂತ್ರವಾದ ಗೋಡೆಗಳನ್ನು ನಿರ್ಮಿಸಲಾಯಿತು. ಉತ್ತರ ಭಾಗದಿಂದ ಮಾಡುತ್ತಿದ್ದಂತಹ ದಾಳಿ ತಡೆಯಲು ನಿರ್ಮಿಸಲಾಗ್ತದೆ. ಮಹಾಗೋಡೆಯನ್ನು 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಗ್ತದೆ. ಸೊ ಅದು 16ನೇ ಶತಮಾನದವರೆಗೂ, 7ನೇ ಶತಮಾನದಿಂದ 16ನೇ ಶತಮಾನದವರೆಗೂ ಅದನ್ನು ಕಟ್ಟಲಾಗ್ತದೆ. ಸೊ ಗೋಡೆಯ ಉದ್ದ 5000 ಕಿಲೋಮೀಟರ್ ಆಗಿದೆ. ಇದು ಜಗತ್ತಿನ ವಿಸ್ಮಯಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವ್ಯಾವು. ಸೊ ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣವಾಗಿದೆ.
ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆಯಬೇಕಾದರೆ ನೆಮ್ಮದಿಯಿಂದ ಬದುಕಲು ಸಾಧ್ಯ. ನೆಕ್ಸ್ಟು ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ನಾವು ವಿಮುಕ್ತಿ ಸಾಧ್ಯ. ಸೊ ಇದಿಷ್ಟು ಪಾಯಿಂಟ್ಸ್ ಇದೆ. ಅದಕ್ಕೆ ಆಪ್ಷನನ್ನು ಕೊಟ್ಟಿದ್ದಾರೆ. ಸನಾತನ ಧರ್ಮದ ವಿಶೇಷತೆಗಳೇನು ಕೇಳಿದ್ದಾರೆ. ಸೊ ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ರೋಗಗಳ ಚಿಂತೆಗಳಿಂದ ಮುಕ್ತರಾಗಿರಲಿ, ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ, ಯಾರೂ ದುಃಖಿತರಾಗದೆ ಇರಲಿ. ಸೊ ಇದಿಷ್ಟು ಸನಾತನ ಧರ್ಮದ ವಿಶೇಷತೆಗಳು. ಅದ್ಮುನ್ನೆ ಪ್ರಶ್ನೆ, ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಪೌರನ ಕರ್ತವ್ಯಗಳು ಏನಪ್ಪ ಅಂದರೆ, ಮೊದಲನೇದಾಗಿ ಸಂವಿಧಾನವನ್ನು ಪಾಲಿಸುವುದು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸಬೇಕು, ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶವನ್ನು ಪಾಲಿಸಬೇಕು, ಭಾರತದ ಸಾರ್ವಭೌಮತೆ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು, ದೇಶದ ಸೇವೆಗೆ ಸಿದ್ಧರಾಗಿರುವುದು, ದೇಶವನ್ನು ರಕ್ಷಿಸುವುದು, ದೇಶದ ಸ್ವತ್ತನ್ನು ಕಾಪಾಡುವುದು, ಅಹಿಂಸಾ ನೀತಿಯನ್ನು ಅನುಸರಿಸುವುದು. ನೆಕ್ಸ್ಟ್ 14ನೇ ಪ್ರಶ್ನೆ, ಕೃಷಿ ಸಮಾಜದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಬೇಸಾಯವನ್ನೇ ಅವಲಂಬಿಸಿ ಬದುಕುವ ಸಮಾಜ, ಕೃಷಿ ಉತ್ಪನ್ನಗಳೇ ಜೀವನಾಧಾರ, ಒಂದೇ ಕಡೆ ನೆಲೆಸಿರುತ್ತಾರೆ, ಕೃಷಿಯೊಂದಿಗೆ ಇತರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವರು, ವಿವಿಧ ರೀತಿಯ ಕೌಶಲ್ಯಗಳನ್ನು ಹೊಂದಿರ್ತಾರೆ. ಸೊ ಯಾವುದಾದ್ರೂ 4 ಅಂಶಗಳನ್ನು ಬರೆದ್ರೆ ಸಾಕು ಮಕ್ಕಳ. 15ನೇ ಪ್ರಶ್ನೆ, ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ನಿರ್ಧರಿಸಲಾಗ್ತದೆ ಅಂತ ಹೇಳಿ ಕೇಳಲಾಗಿದೆ. ಅದಕ್ಕೆ ಆನ್ಸರ್ ನೋಡಿ. ಸೊ ಭೂಮಿಯು ಗೋಳಾಕಾರವಾಗಿದೆ, ಆದ್ದರಿಂದ ಸ್ಥಳ, ದಿಕ್ಕು ಮತ್ತು ಅಂತರವನ್ನು ಅಳೆಯುವುದು ಕಠಿಣ. ಆದ್ದರಿಂದ ನಿರ್ದಿಷ್ಟ ಸ್ಥಳ, ದಿಕ್ಕು, ಸನ್ನಿವೇಶ ಮತ್ತು ಅಂತರಗಳನ್ನು ಅಳೆಯಲು ಕಾಲ್ಪನಿಕ ರೇಖೆಗಳನ್ನು ಎಳೆಯಲಾಗಿದೆ. ಪೂರ್ವ ಪಶ್ಚಿಮವಾಗಿ ಅಕ್ಷಾಂಶಗಳನ್ನು ಹಾಗೂ ಉತ್ತರ ದಕ್ಷಿಣವಾಗಿ ರೇಖಾಂಶಗಳನ್ನು ಎಳೆಯಲಾಗಿದೆ. ಇವುಗಳು ಭೌಗೋಳಿಕ ನಿರ್ದೇಶಾಂಕಗಳಾಗಿದ್ದು ಇವುಗಳ ಮೂಲಕ ಗುರುತಿಸಲಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಸಹಕಾರಿ ಸಂಘಗಳ ವಿಧಗಳನ್ನು ವಿವರಿಸಿ. ಸೊ ಯಾವೆಲ್ಲ ಸಹಕಾರಿ ಸಂಘಗಳಿದಾವೆ ನೋಡೋಣ. ಮೊದಲನೇದಾಗಿ ಸಾಲದ ಸಹಕಾರಿ ಸಂಘಗಳು, ಮಾರುಕಟ್ಟೆ ಸಹಕಾರಿ ಸಂಘಗಳು, ಉತ್ಪಾದಕ ಸಹಕಾರಿ ಸಂಘಗಳು, ನೆಕ್ಸ್ಟ್ ಗ್ರಾಹಕರ ಸಹಕಾರಿ ಸಂಘಗಳು, ಬೇಸಾಯಗಾರರ ಸಹಕಾರಿ ಸಂಘಗಳು, ಗೃಹ ನಿರ್ಮಾಣ ಸಹಕಾರಿ ಸಂಘಗಳು, ವಿವಿಧ ರೀತಿಯ ಸಹಕಾರಿ ಸಂಘಗಳು. ಸೊ ಇದರಲ್ಲಿ 4 ಸಂಘಗಳನ್ನ ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ನಿಮಗೆ 4th ಮೇನಿಗೆ ಬಂದರೆ 3-4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿರುತ್ತೆ. ಇದು 3 ಅಂಕದ ಪ್ರಶ್ನೆಗಳು. 17ನೇ ಪ್ರಶ್ನೆ, ಗುಪ್ತರ ಕಾಲವು ಸಾಹಿತ್ಯದ ಸುವರ್ಣ ಯುಗ, ಸಮರ್ಥಿಸಿ ಕೇಳಿದ್ದಾರೆ. ಹೌದು, ಯಾಕೆಂತ ಹೇಳಿದ್ರೆ ಗುಪ್ತರು ಹಲವಾರು ಕವಿಗಳಿಗೆ ಆಶ್ರಯವನ್ನು ನೀಡಿದರು. ಸಮುದ್ರಗುಪ್ತನು ಸ್ವತಃ ಕವಿಯಾಗಿದ್ದನು. 2ನೇ ಚಂದ್ರಗುಪ್ತನು ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನು ನೀಡಿದನು. ಕಾಳಿದಾಸ ಕವಿ ಮತ್ತು ನಾಟಕಗಾರನಾಗಿದ್ದನು. ಅನೇಕ ಕೃತಿಗಳನ್ನು ರಚಿಸಿದ್ದಾನೆ. ಕಾಳಿದಾಸ ಅಭಿನವ ಶಾಕುಂತಲ, ಶೂದ್ರಕ, ಮೃಚಕಟಿಕ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳು ಸೃಷ್ಟಿಯಾದವು. ಶ್ರೇಷ್ಠ ವಿಜ್ಞಾನಿಗಳಾದಂಥ ವರಹ, ಮಿಹಿರ, ಭಾಸ್ಕರ, ಆರ್ಯಭಟ, ಚರಕ ಮತ್ತು ಸುಶ್ರುತ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಯನ್ನು ರಚಿಸಿದ್ದಾರೆ. ಸೊ ಇದಿಷ್ಟು ನೀವು ಅದಕ್ಕೆ ಗುಪ್ತರ ಕಾಲದ ಸಾಹಿತ್ಯಕ್ಕೆ ಸುವರ್ಣ ಯುಗ ಅಂತ ಹೇಳಲಿಕ್ಕೆ ಆನ್ಸರನ್ನು ಬರೆದ್ರೆ ಸಾಕು. 18ನೇ ಪ್ರಶ್ನೆ, ಚೋಳರ ಗ್ರಾಮಾಡಳಿತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇವರು ಗ್ರಾಮದ ಸ್ವಯಮಾಧಿಪತ್ಯದ ಬೆಳವಣಿಗೆ, ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದವು. ಇಲ್ಲಿ ತರಕುರಂ ಒಂದು ಹಳ್ಳಿ, ಪ್ರತಿ ಕುರ್ರಂಗೂ ಮಹಾಸಭೆ ಎನ್ನುವಂತಹ ಗ್ರಾಮ ಸಭೆ ಇದ್ದಿತ್ತು. ಇದನ್ನು ಪೆರಂಗುರಿ ಎಂದು, ಅದರ ಸದಸ್ಯರನ್ನ ಪೆರ ಮಕ್ಕಳು ಎಂದು ಕರೆಯಲಾಗ್ತಿತ್ತು. ಸದಸ್ಯರನ್ನ ಚುನಾವಣೆ ಮೂಲಕ ಆರಿಸಲಾಗ್ತಿತ್ತು. ಸದಸ್ಯರು ವಿದ್ವಾಂಸರು ಹಾಗೂ ಶ್ರೀಮಂತರು ಚುನಾವಣೆಗೆ ಅರ್ಹರಾಗ್ತಾ ಇದ್ರು. ನೆಕ್ಸ್ಟ್ 19ನೇ ಪ್ರಶ್ನೆ, ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಹವಾಮಾನ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನೇ ಹವಾಮಾನ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಮೋಡಯುಕ್ತ, ಪ್ರಖರ ಬಿಸಿಲು, ಶುಭ್ರ ಹವಾಮಾನ. ಮತ್ತು ಹವಾಮಾನದ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಅಂತ ಹೇಳಿ ಕರೆಯಲಾಗ್ತದೆ. ವಾಯುಗುಣ ಅಂತ ಹೇಳಿದ್ರೆ ವಾಯುಗುಣ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನವನ್ನ ಪರಿಸ್ಥಿತಿಯನ್ನ ವಾಯುಗುಣ ಅನ್ನಲಾಗ್ತದೆ. ಉದಾಹರಣೆಗೆ ಸಮಭಾಜಕ ವೃತ್ತದ ವಾಯುಗುಣ, ಮರುಭೂಮಿಯ ವಾಯುಗುಣ. ನೆಕ್ಸ್ಟ್ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣ ಶಾಸ್ತ್ರ ಅಂತ ಹೇಳಿ ಕರೆಯಲಾಗ್ತದೆ.
ಸೊ ಇದಿಷ್ಟು ಆನ್ಸರನ್ನು ಬರೀರಿ, ನಿಮಗೆ ಕಂಪ್ಲೀಟಾಗಿ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್, ಜಲಮಾಲಿನ್ಯದ ದುಷ್ಟ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಜಲಮಾಲಿನ್ಯ ಏನಪ್ಪ ಅಂತ ಹೇಳಿದ್ರೆ ನೀರು ಕಲುಷಿತವಾಗ್ತದೆ, ಕಾಲರ, ಕ್ಷಯ, ಕಾಮಲೆಯಂತಹ ರೋಗಗಳು ಹರಡ್ತವೆ, ಜಲಚರ ಜೀವಿಗಳಿಗೆ ಕಾರಣವಾಗ್ತದೆ, ಸಾವಿಗೆ ಕಾರಣವಾಗ್ತದೆ, ವ್ಯವಸಾಯಕ್ಕೆ ಹಾನಿ ಉಂಟು ಮಾಡ್ತದೆ, ಪರಿಸರದ ಅಸಮತೋಲನ ಉಂಟು ಮಾಡ್ತದೆ, ನೀರಿನಲ್ಲಿರುವ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗ್ತದೆ. ನೆಕ್ಸ್ಟ್ 21ನೇದು ಶ್ರಮದ ಮಹತ್ವವನ್ನು ವಿವರಿಸಿ. ಸೊ ಒಂದು ದೇಶದ ಪ್ರಗತಿಗೆ ದೈಹಿಕ ಮತ್ತು ಮಾನಸಿಕ ಶ್ರಮಗಳೆರಡೂ ಸಹ ಮಹತ್ವದ್ದಾಗಿರ್ತದೆ. ದೈಹಿಕ ಶ್ರಮ ವಹಿಸುವಾಗ ಸಂಖ್ಯೆ ಕಡಿಮೆಯಾದಲ್ಲಿ ಉತ್ಪಾದನಾ ಕಾರ್ಯಾಂಗ ಕುಂಠಿತವಾಗ್ತದೆ. ಮಾನಸಿಕ ಶ್ರಮಿಕರಿಂದ ದೇಶ ಅಭಿವೃದ್ಧಿಯನ್ನು ಹೊಂದುತ್ತದೆ. ದೈಹಿಕ ಶ್ರಮ ನಿರ್ವಹಿಸಲು ಎಲ್ಲರೂ ಸಹ ಸಿದ್ಧರಾಗಿರಬೇಕಾಗ್ತದೆ. ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮ ಪಡುವವರನ್ನು ಮೇಲು ಕೀಳು ಇಲ್ಲದೆ ಸಮಾಜ ಭೇದ ಭಾವವನ್ನು ಮಾಡಬಾರದು. ದೈಹಿಕ ಶ್ರಮವಿಲ್ಲದೆ ಯಂತ್ರಗಳನ್ನು ನಡೆಸಲು ಹಾಗೂ ಯಂತ್ರ ಮಾಡುವ ಕೆಲಸವನ್ನು ನಿರ್ವಹಿಸಲು ಸಾಧ್ಯವಿಲ್ಲ. ದೇಶದ ಅಭಿವೃದ್ಧಿ ಎರಡೂ ರೀತಿಯ ಶ್ರಮ ಅತ್ಯಗತ್ಯವಾಗಿದ್ದು ಎಲ್ಲ ರೀತಿಯ ಉದ್ಯೋಗವನ್ನು ನಿರ್ಮಿಸಲು ನಾವು ಸಿದ್ಧರಾಗಿರಬೇಕು. ಇದರಿಂದ ಶ್ರಮದ ಮಹತ್ವದ ಅರಿವಾಗ್ತದೆ, ಸಮಾನ ಭಾವನೆ ಉಂಟಾಗ್ತದೆ, ರಾಷ್ಟ್ರ ಕಟ್ಟುವಂತಹ ಕಾರ್ಯ ಸಾಧ್ಯವಾಗ್ತದೆ. ಸೊ ಇದಿಷ್ಟು 3 ಅಂಕದ ಪ್ರಶ್ನೆಗಳಾಗಿತ್ತು ಮಕ್ಕಳ. ನೆಕ್ಸ್ಟ್ 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 6ರಿಂದ 8 ವಾಕ್ಯಗಳಲ್ಲಿ ಬರೀಲಿಕ್ಕಿದೆ. ಇಲ್ಲಿ 2 ಪ್ರಶ್ನೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಸೊ ಇದು ಜನತಾ ಸರ್ಕಾರವಾಗಿದೆ. ಜನಪ್ರತಿನಿಧಿಗಳನ್ನು ಜನರೇ ಆಯ್ಕೆ ಮಾಡ್ತಾರೆ. ಪ್ರತಿನಿಧಿಗಳು ಜನಪರ ಆ ಕಾನೂನನ್ನು ರಚಿಸ್ತಾರೆ. ಸಾರ್ವತ್ರಿಕ ವಯಸ್ಕ ಮತದಾನದ ತತ್ವ ಆಧರಿಸಿದೆ. ಎಲ್ಲ ಪ್ರಜೆಗಳು ಕಾನೂನು ದೃಷ್ಟಿಯಲ್ಲಿ ಸಮಾನರು. ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರ್ತವೆ. ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ವಿಶೇಷ ಗಮನವನ್ನು ಹರಿಸಲಾಗ್ತದೆ. ಪ್ರಜಾಪ್ರಭುತ್ವ ವ್ಯಕ್ತಿಗೆ ಪೂಜೆಗೆ ವಿರುದ್ಧವಾದದ್ದು. ಸೊ ಇದಿಷ್ಟರಲ್ಲಿ 8 ಅಂಶಗಳನ್ನು ಬರೀರಿ. ನೆಕ್ಸ್ಟ್ 23ನೇ ಪ್ರಶ್ನೆ, ಸಾಗರದ ಉಬ್ಬರ ಇಳಿತಗಳ ಮಾನವನ ಜೀವನಕ್ಕೆ ಸಹಕಾರಿಗಳಾಗಿವೆಯೇ ಸಮರ್ಥಿಸಿ ಕೇಳಿದ್ದಾರೆ. ಹೌದು, ಏಕೆಂದರೆ ದೊಡ್ಡ ನೌಕಾಯಾನಕ್ಕೆ ಉಪಯುಕ್ತವಾಗಿವೆ. ಬಂದರು ಮತ್ತು ಹಡಗು ನಿಲ್ದಾಣ ನಿರ್ಮಿಸಲು ಸಹಕಾರಿ. ಬಂದರುಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುತ್ತದೆ. ಉಪ್ಪನ್ನು ತಯಾರಿಸಲು ಅನುಕೂಲವಾಗಿದೆ. ಮೀನುಗಾರಿಕೆಗೆ ಅನುಕೂಲವಾಗಿದೆ. ವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ವಾಣಿಜ್ಯ ಉತ್ಪಾದನೆಗೆ ಸಹಕಾರಿಯಾಗಿದೆ. ಇಲ್ಲಿ ನಿಮಗೆ 6th ಮೇನಿಗೆ ಬಂದರೆ 24ನೇ ಪ್ರಶ್ನೆ, ಭಾರತ ನಕ್ಷೆಯನ್ನು ಬರೆದು ಕೆಳಗಿನ ಸ್ಥಾನಗಳನ್ನು ಗುರುತಿಸಬೇಕು. ನಕ್ಷೆಗೊಂದಂಕ, 4 ಅಂಕ ಗುರುತಿಸಲಿಕ್ಕೆ. ತಲಕಾಡು, ಅಜಂತ, ಕಂಚಿ, ಹಿಮಾಲಯ ಪರ್ವತ ಶ್ರೇಣಿ ಕೊಟ್ಟಿದ್ದಾರೆ ಮಕ್ಕಳ. ಇದು ಅಜಂತ. ಸೊ ಇದು ಹಿಮಾಲಯ ಪರ್ವತ ಶ್ರೇಣಿಗಳು, ಇದು ಕಂಚಿ, ಇದು ತಲಕಾಡು. ನೋಡಿ, ಈ ರೀತಿ ಚಿತ್ರವನ್ನು ಬರೆದು ನೀಟಾಗಿ ಭಾಗಗಳನ್ನು ಗುರುತಿಸಿದರೆ ಒಟ್ಟಾರೆ ನಿಮಗೆ 5 ಅಂಕಗಳು ಸಿಗ್ತದೆ. ಹಾಗಾಗಿ ಮ್ಯಾಪಿಂಗಿಗೆ 5 ಮಾರ್ಕ್ಸ್ ಮಿಸ್ ಮಾಡ್ಕೋಬೇಡಿ ಮಕ್ಕಳ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗಾಗಿ ಇದೇ ಎಲ್ಲ ಸಬ್ಜೆಕ್ಟಿಗೂ ನಾವು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಜೊತೆ ಶೇರ್ ಮಾಡೋದ್ರಿಂದ ಸೊ ನಿಮಗೆ ಎಷ್ಟೋ ಯೂಸ್ಫುಲ್ ಆಗ್ತದೆ. ವಿಡಿಯೋನ ನೋಡಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ನಿಮ್ಮ ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.